ಸಾಕ್ಷಾತ್ ಮಹಾವಿಷ್ಣು ತನ್ನ ದಶಾವತಾರಕ್ಕೂ ಮುನ್ನ ಎತ್ತಿದ್ದ ಈ ಅವತಾರದ ಬಗ್ಗೆ ನಿಮಗೆ ಗೊತ್ತಾ? ಹಯಗ್ರೀವ, ಮಾನವನ ದೇಹ, ಕುದುರೆಯ ಮುಖ, ಹೀಗಿರೋದೇ ಹಯಗ್ರೀವ. ವಿಷ್ಣುವಿನ ಅವತಾರ ಹಯಗ್ರೀವ. ಬಹಳಷ್ಟು ಜನಕ್ಕೆ ವಿಷ್ಣುವಿನ ಈ ಅವತಾರದ ಬಗ್ಗೆ ಗೊತ್ತಿಲ್ಲದಿರೋದಕ್ಕೆ ಕಾರಣ ದಶಾವತಾರದಲ್ಲಿ ಈ ಹೆಸರಿಲ್ವಲ್ಲ ಅದಕ್ಕೆ. ಆದ್ರೆ ಇದು ದಶಾವತಾರಕ್ಕೂ ಮುನ್ನ ಎತ್ತದಂತಹ ಅವತಾರ. ಹೇಗಿದ್ದಾನೆ ಈತ ನೋಡೋದಕ್ಕೆ ಗೊತ್ತಾ? ಶ್ವೇತ ವರ್ಣದಲ್ಲಿದ್ದಾನೆ, ಬಿಳಿ ವಸ್ತ್ರಗಳನ್ನ ತೊಟ್ಟು ಬಿಳಿ ಕಮಲದ ಮೇಲೆ ಕೂತಿದ್ದಾನೆ. ವಿದ್ಯೆಗೆ ಅಧಿಪತಿ ಹಯಗ್ರೀವ. ಇವನನ್ನ ಪೂಜಿಸಿದ್ರೆ ಎಂಥವರಿಗಾದ್ರೂ ವಿದ್ಯೆ ಹತ್ತತ್ತೆ. ವಿದ್ಯಾರ್ಥಿಗಳು ತಪ್ಪದೆ ಹಯಗ್ರೀವನ ಪೂಜೆ ಮಾಡಲೇಬೇಕು. ನೆನಪಿನ ಶಕ್ತಿ ಹೆಚ್ಚತ್ತೆ, ಜೊತೆಗೆ ಜೀವನದಲ್ಲಿ ಯಶಸ್ಸು ಕೂಡ ಸಿಗತ್ತೆ ಇವನ ಆರಾಧನೆಯಿಂದ. ಇನ್ನು ಹಯಗ್ರೀವ ಅವತಾರವನ್ನು ವಿಷ್ಣು ಎತ್ತಿದ್ಯಾಕೆ? ಭಾಗವತ ಪುರಾಣದ ಪ್ರಕಾರ ಮಧು ಮತ್ತು ಕೈಟಭ ಅನ್ನೋ ಇಬ್ಬರು ರಾಕ್ಷಸರು ಬ್ರಹ್ಮನಿಂದ ವೇದವನ್ನ ಅಪಹರಿಸಿ ಅದನ್ನ ಪಾತಾಳದಲ್ಲಿ ಬಚ್ಚಿಟ್ಟಿರ್ತಾರೆ. ಆಗ ಸಾಕ್ಷಾತ್ ಮಹಾವಿಷ್ಣು ಹಯಗ್ರೀವನ ಅವತಾರವನ್ನ ಎತ್ತಿ 4 ವೇದಗಳನ್ನ ವಶಪಡಿಸಿಕೊಂಡು ಆನಂತರ ಋಗ್ವೇದ, ಸಾಮವೇದ, ಅಥರ್ವವೇದ ಮತ್ತು ಯಜುರ್ವೇದದ ಉಪದೇಶವನ್ನ ಬ್ರಹ್ಮನಿಗೆ ಮಾಡ್ತಾನೆ. ಹೀಗೆ ಬ್ರಹ್ಮನಿಗೆ ಹಯಗ್ರೀವ ವೇದೋಪದೇಶ ಮಾಡಿದಂತಹ ದಿನವನ್ನೇ ನಾವು ಉಪಕರ್ಮ ಅಂತ ಆಚರಿಸೋದು.